ರಾಗಿ ಮುದ್ದೆ ಮತ್ತೆ ಶೇಂಗಾ ಸಾಂಬಾರ್ ಕಾಂಬಿನೇಷನ್ ಊಟ ಮಾಡಿದ್ದೀರಾ? ಸೂಪರ್ ಆಗಿರುತ್ತೆ. ಇವತ್ತಿನ ಈ ವಿಡಿಯೋನಲ್ಲಿ ನಾನು ರಾಗಿ ಮುದ್ದೆ ಮತ್ತೆ ಶೇಂಗಾ ಸಾಂಬಾರ್ ಎರಡರದ್ದು ಕೂಡ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ಲಾಸ್ಟ್ ಒಂದು ವಿಡಿಯೋನಲ್ಲಿ ನಾನು ರಾಗಿ ಮುದ್ದೆನ ಹೇಗೆ ಮಾಡೋದು, ಅದು ಕೂಡ ಲೋಟದ ಅಳತೆನಲ್ಲಿ ಅಂತ ತೋರಿಸ್ಕೊಟ್ಟಿದ್ದೆ. ಆ ವಿಡಿಯೋ ಕೆಳಗಡೆ ತುಂಬಾನೇ ಕಮೆಂಟ್ ಮಾಡಿದ್ದೀರಾ, ಅಕ್ಕ ರಾಗಿ ಮುದ್ದೆ ತಳದಲ್ಲಿ ಜಾಸ್ತಿ ಹಿಡಿದೇ ಇರೋ ರೀತಿ ಹೇಗೆ ಮಾಡೋದು ಅಂತ. ಸೊ ಇವತ್ತಿನ ಈ ವಿಡಿಯೋನಲ್ಲಿ ಆ ಸೀಕ್ರೆಟ್ ಟಿಪ್ಸ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲು ನಾನಿಲ್ಲಿ ಶೇಂಗಾ ಸಾಂಬಾರ್ ರೆಸಿಪಿನ ತೋರಿಸ್ತೀನಿ. ಇದಕ್ಕೆ ನಮ್ಮ ಕಡೆ ಎಲ್ಲ ಶೇಂಗಾ ತಂಬುಳಿ ಅಂತ ಕೂಡ ಕರೀತಾರೆ. ಇಲ್ಲಿ 3 ಚಮಚದಷ್ಟು ನಾನು ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 5ರಿಂದ 6 ಹಸಿಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಸಿಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ರುಚಿ ಚೆನ್ನಾಗಿರುತ್ತೆ. ಹಾಗೆಯೇ ನೀವು ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಇಲ್ಲಿ ಖಾರ ಕಡಿಮೆ ಇದೆ ಈ ಹಸಿಮೆಣಸಿನ್ಕಾಯಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದೇ ಎಣ್ಣೆಗೆನೆ ಸ್ವಲ್ಪ ಜೀರಿಗೆ, ಸಾಸಿವೆ, 2 ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕಿ ಲೈಟಾಗಿ ಫ್ರೈ ಮಾಡಿಕೊಂಡು 1 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಉದ್ದ ಉದ್ದ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ಗ್ಯಾಸ್ನ ಆಫ್ ಮಾಡಿ ಲಾಸ್ಟಲ್ಲಿ ನಾನು ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ತೆಗೆದಿಟ್ರೆ ಆ ಬಿಸಿನಲ್ಲೇ ಕೊತ್ತಂಬರಿ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ. ಈಗ ಇದನ್ನ ಸೈಡಿಗೆ ಎತ್ತಿಟ್ಟು ಒಂದು ಮಿಕ್ಸಿ ಜಾರಿಗೆ ಮೊದಲೇನೆ ಹುರಿದು ಸಿಪ್ಪೆ ತೆಗೆದಿಟ್ಟಿರೋ ಅಂತ 1 ಬಟ್ಲಷ್ಟು ಶೇಂಗಾನ ಹಾಕಿದ್ದೀನಿ. ಇದಕ್ಕೆ ಕಡಲೆ ಬೀಜ ಅಂತ ಕೂಡ ಕರೀತಾರೆ. ಹಾಗೆ ಮುಂಚೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, 1/4 ಬಟ್ಲಷ್ಟು ಪುಟಾಣಿ, 1/4 ಬಟ್ಲಷ್ಟು ಒಣ ಕೊಬ್ಬರಿ, ಹಾಗೆಯೇ ಒಂದು 10ರಿಂದ 12 ಎಸಳಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, 1 ಚಮಚ ಜೀರಿಗೆ, ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ತೊಳೆದು ಹಾಕಿದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ಥರ ರುಬ್ಕೋಬೇಕು. ಈಗ ನಾನು ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಇರಬೇಕು. ತುಂಬ ತರಿತರಿಯಾಗಿದ್ದರೆ ಬಾಯಲ್ಲಿ ಶೇಂಗಾ ಸಿಕ್ಕಾಗ ಅಷ್ಟು ರುಚಿ ಅನಿಸೋದಿಲ್ಲ. ಈಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇನ್ನು ಅದೇ ಮಿಕ್ಸಿ ಜಾರಲ್ಲೇ ಇನ್ನೊಂದು ಸ್ವಲ್ಪ ನೀರು ಹಾಕಿ ಈ ಪಾತ್ರೆನಲ್ಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಈ ಸಾಂಬಾರು ಎಷ್ಟು ಗಟ್ಟಿಯಾಗಬೇಕೋ ಅಷ್ಟು ಗಟ್ಟಿಯಾಗಿ ಮಾಡ್ಕೋಬೋದು. ಆದರೆ ಸಾಂಬಾರು ತುಂಬಾ ಗಟ್ಟಿಯಾಗಿದ್ದರೆ ರುಚಿ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗೆ ತುಂಬ ತೆಳುವಾಗಿದ್ರೂ ಅಷ್ಟು ರುಚಿ ಚೆನ್ನಾಗಿರೋದಿಲ್ಲ. ಮುದ್ದೆಗೆ ಇದು ಸರಿ ಹೋಗಬೇಕು ಅಂದರೆ ಈಗ ನಾನು ತೋರಿಸೋ ಅಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಇದಕ್ಕೆ ನಾವು ಮುಂಚೆ ರೆಡಿ ಮಾಡಿರುವಂಥ ಮಸಾಲಾನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ರುಚಿ ನೋಡಿ. ಉಪ್ಪೇನಾದರೂ ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸಿದ್ರೆ ಮತ್ತೆ ಸ್ವಲ್ಪ ಹಾಕೋಬೋದು. ನನಗೆ ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಇಷ್ಟಾದರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಶೇಂಗಾ ತಂಬುಳಿ ಅಂದರೆ ಶೇಂಗಾ ಸಾಂಬಾರ್ ರೆಡಿ ಆಗುತ್ತೆ. ಇದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರುವಂಥ ರಾಗಿ ಮುದ್ದೆ ರೆಸಿಪಿನ ಈಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನಿಲ್ಲಿ 2 ಲೋಟದಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ 4 ಲೋಟದಷ್ಟು ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. ಆದರೆ ಇಲ್ಲಿ 3/2 ಲೋಟದಷ್ಟು ನೀರನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ. ಮುದ್ದೆ ಮಾಡುವಾಗ ಯಾವಾಗ್ಲೂ ಒಂದು ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆ ಯೂಸ್ ಮಾಡಿದ್ರೆ ಒಳ್ಳೆಯದು. 3/2 ಲೋಟ ನೀರನ್ನು ನಾನು ಪಾತ್ರೆಗೆ ಹಾಕಿದ್ದೀನಿ. 1/2 ಲೋಟದಷ್ಟು ನೀರನ್ನು ಈ ರೀತಿ ಒಂದು ಬೌಲಲ್ಲಿ ಹಾಕ್ಕೊಂಡು ಈ ನೀರಿಗೆ 4ರಿಂದ 5 ಚಮಚದಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು ಕೂಡ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮುದ್ದೆ ಮಾಡುವಾಗ ಇದು ಫಸ್ಟ್ ಪ್ರೋಸೆಸ್. ಇದನ್ನು ನಾವು ಕರೆಕ್ಟಾಗಿ ಮಾಡ್ಕೊಂಡಿದ್ದೀವಿ ಅಂದರೆ ಅರ್ಧದಷ್ಟು ಮುದ್ದೆನ ನಾವು ಕರೆಕ್ಟಾಗಿ ಮಾಡಿದ್ದೀವಿ ಅಂತಲೇ ಅರ್ಥ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಷ್ಟೊತ್ತಿಗೆ ನೀರು ಕೂಡ ಚೆನ್ನಾಗಿ ಕುದ್ದಿದೆ. ಅಂದರೆ ನಾವು ಬೆರಳಿಟ್ರೆ ಅದು ಚೆನ್ನಾಗಿ ಬಿಸಿ ತಾಕುತ್ತೆ ಅನ್ನೋಷ್ಟಾದಾಗ ಈ ನಾವು ಮಿಕ್ಸ್ ಮಾಡ್ಕೊಂಡಿರೋಂಥ ಹಿಟ್ಟನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಹಿಟ್ಟು ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ. ಅದಾದಮೇಲೆ ನೀವು ಈ ರೀತಿ ಮಿಕ್ಸ್ ಮಾಡೋದನ್ನು ಬಿಟ್ಟರೂ ಕೂಡ ನಡೆಯುತ್ತೆ. ಬಟ್ ಹಿಟ್ಟು ಹಾಕುವಾಗ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದರಲ್ಲಿರುವಂಥ ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಂದಾಗ ಈ ರೀತಿ ಮಿಕ್ಸ್ ಮಾಡೋದನ್ನು ಬಿಟ್ಟು ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಈ ನೀರನ್ನು ಕುದಿಸ್ಕೋಬೇಕು. ಈ ನೀರು ಎಷ್ಟು ಚೆನ್ನಾಗಿ ಕುದಿಯುತ್ತೋ ರಾಗಿ ಮುದ್ದೆ ಅಷ್ಟು ಚೆನ್ನಾಗಿ ಬರುತ್ತೆ, ಅಂದರೆ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ. ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಈ ನೀರು ಚೆನ್ನಾಗಿ ಕುದ್ದಿದೆ. ಈ ಟೈಮಲ್ಲಿ ನಾನು ತೊಗೊಂಡಿರೋಂಥ 2 ಲೋಟದಷ್ಟು ರಾಗಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ 2 ಲೋಟ ಹಿಟ್ಟಲ್ಲಿ ನಾನು 4ರಿಂದ 5 ಚಮಚದಷ್ಟು ಹಿಟ್ಟನ್ನು ಮೊದಲೇ ಯೂಸ್ ಮಾಡಿದ್ದೀನಿ. ಉಳಿದಿರೋಂಥ ಹಿಟ್ಟನ್ನು ಇದ್ರ ಮೇಲ್ಗಡೆ ಹಾಕಿ ನೀಟಾಗಿ ಹರಡಿ ಮತ್ತೆ ಒಂದು 2ರಿಂದ 3 ನಿಮಿಷ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಬಿಡ್ತೀನಿ.
ಈ ರೀತಿ ಒಳಗಿರೋಂಥ ನೀರು ಅದರಷ್ಟಿಗೆ ಅದೇನೆ ಮೇಲ್ ಬರ್ತಾ ಹೋಗುತ್ತೆ. ಈ ರೀತಿ ಬರ್ತಾ ಇದೆ ಅಂದಾಗ ಒಂದು ಮುದ್ದೆ ಕೋಲು ಅಥವಾ ಈ ರೀತಿ ಸೌಟನ್ನು ತಗೊಂಡು ಬಿಡದೆ ಕೈ ಆಡಿಸ್ತಾ ಹೋಗಬೇಕು. ಈ ರೀತಿ ಬಿಡದೆ ಕೈ ಆಡಿಸ್ತಾ ಇದ್ದಾಗ ಇದರಲ್ಲಿರುವಂಥ ಗಂಟುಗಳೆಲ್ಲ ಚೆನ್ನಾಗಿ ಒಡೆಯುತ್ತೆ, ಮುದ್ದೆ ಕೂಡ ನೀಟಾಗಿ ಮಿಕ್ಸ್ ಆಗುತ್ತೆ. ಈ ರೀತಿ ಮಾಡುವಾಗ ಸ್ವಲ್ಪ ಕೈ ನೋವು ಬರ್ಬೋದು, ಬಟ್ ಆದರೂ ಕೂಡ ಮುದ್ದೆ ಚೆನ್ನಾಗಿ ಬರಬೇಕು ಅಂದರೆ ನಾವು ಮಿಸ್ ಮಾಡ್ದೇ ಈ ರೀತಿ ಕಂಪ್ಲೀಟ್ ಪ್ರೋಸೆಸನ್ನು ಫಾಲೋ ಮಾಡಲೇಬೇಕಾಗತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಆಯಿತು ಅಂತ ಹೇಳಿ. ಇನ್ನು ನಾನಿಲ್ಲಿ ಹೇಳ್ದೆ ಅಲ್ವಾ 2 ಲೋಟದಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಅಂತ ಹೇಳಿ. ಆ ಲೋಟನ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಕರೆಕ್ಟಾಗಿ ಲೋಟದ ಕಂಠಕ್ಕೆ ಹಿಟ್ಟನ್ನು ತಗೊಂಡಿಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ಹಿಟ್ಟನ್ನು ತಗೊಂಡು ಲೋಟದಲ್ಲಿ ಉದುರಿಸಿದ್ದೀನಿ ಅಷ್ಟೇ. ಸೊ ನೀವೇನಾದರೂ ಹಿಟ್ಟನ್ನು ಒತ್ತಿ ಒತ್ತಿ ತಗೊಂಡಿದ್ರಿ ಅಂದರೆ ಲೋಟದ ಕಂಠ ಎಷ್ಟಿದೆಯೋ ಅಷ್ಟು ತಗೊಂಡ್ರೆ ಸಾಕಾಗುತ್ತೆ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸಣ್ಣ ಉರಿನಲ್ಲಿ ಇಟ್ಟು 2 ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮುದ್ದೆ ಚೆನ್ನಾಗಿ ಬೆಂದಿರುತ್ತೆ. ವಿಷಲ್ ಆಗೋವರೆಗೂ ಬಿಡಬಾರ್ದು, ಅದಕ್ಕಿಂತ ಮುಂಚೆನೇ ತೆಗೆದುಬಿಡಬೇಕು. ಈಗ ನಾನಿಲ್ಲಿ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಮುದ್ದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಮುದ್ದೆ ಬೆಂದಿದೆಯೋ ಇಲ್ವೋ ಅಂತ ಹೇಗೆ ತಿಳ್ಕೊಳ್ಳೋದು ಅಂದರೆ, ಸ್ವಲ್ಪ ಹಿಟ್ಟನ್ನು ಈ ರೀತಿ ಕೈಯಲ್ಲಿ ತಗೊಂಡು ಅದನ್ನು ಈ ರೀತಿ ತಿರುವಾಡಿದ್ರೆ ಅದು ಕೈಗೆ ಹತ್ತಬಾರ್ದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪ ಕೂಡ ನನ್ನ ಕೈಗೆ ಹತ್ತುತ್ತಾ ಇಲ್ಲ, ಅಂದರೆ ಈ ಮುದ್ದೆ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ. ಈಗ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನಲ್ಲಿ ಅಥವಾ ಮುದ್ದೆ ತಟ್ಟೋ ಕೋಲ್ನಲ್ಲಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ತಾ ಮುದ್ದೆ ತಟ್ಕೊಂಡ್ರೆ ಆಗುತ್ತೆ. ಸೊ ಮುದ್ದೆ ತಟ್ಟುವಾಗ ಈ ಪ್ಲೇಟಿಗಾಗಿರ್ಬೋದು ಅಥವಾ ಈ ಮುದ್ದೆ ಕೋಲಿಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಆಮೇಲೆ ತಟ್ಟೋದ್ರಿಂದ ಮುದ್ದೆ ಕೈಗೆ ಅಂಟೋದಿಲ್ಲ. ನೀವಿಲ್ಲಿ ನೋಡಿದ್ರಲ್ಲ, ಫಸ್ಟ್ ನಾನು ಸ್ಪೂನಿಂದ ಮುದ್ದೆ ಹಿಟ್ಟನ್ನು ಒಂದು ತಟ್ಟೆನಲ್ಲಿ ಹಾಕೊಂಡಾಗ ಅದು ಬೇಗ ಬಿಡಲೇ ಇಲ್ಲ. ಆಮೇಲೆ ಸ್ವಲ್ಪ ನೀರಲ್ಲಿ ನಾನು ಅದನ್ನು ಎದ್ದು ಆಮೇಲೆ ಮುದ್ದೆ ಹಿಟ್ಟನ್ನು ಹಾಕೊಂಡಾಗ ಎಷ್ಟು ಬೇಗ ಬಿಡ್ತು ಅಂತ. ಸೊ ಮುದ್ದೆ ತಟ್ಟುವಾಗ ಮೇಯ್ನಾಗಿ ನೀರನ್ನು ಈ ರೀತಿ ಒಂದು ಬೌಲಲ್ಲಿ ಇಟ್ಕೊಂಡು ಕೈನ ಆ ನೀರಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹತ್ಕೊಂಡು ಮುದ್ದೆ ತಟ್ಟಿದ್ರೆ ತುಂಬಾ ಚೆನ್ನಾಗಿ ಮುದ್ದೆನ ತಟ್ಕೋಬೋದು. ಹಾಗೆ ಎಷ್ಟು ಮುದ್ದೆ ಬೇಕಾದರೂ ನಾವು ತಟ್ಕೋಬೋದು. ಸೊ ಎಷ್ಟು ಪರ್ಫೆಕ್ಟಾಗಿ ಈ ರಾಗಿ ಮುದ್ದೆ ಬಂದಿದೆ ಅಂತ ನೀವು ನೋಡ್ಬೋದು ಇಲ್ಲಿ. ಸೊ ಇಷ್ಟೇ ಪರ್ಫೆಕ್ಟಾಗಿ ರಾಗಿ ಮುದ್ದೆನ ನೀವು ಕೂಡ ಮಾಡಬೇಕು ಅಂದರೆ ನಾನು ಈ ವಿಡಿಯೋನಲ್ಲಿ ತೋರಿಸಿರುವಂಥ ಪ್ರತಿಯೊಂದು ಸ್ಟೆಪ್ನೂ ಕೂಡ ಕರೆಕ್ಟಾಗಿ ಫಾಲೋ ಮಾಡಿ, ಖಂಡಿತ ಇದೇ ಥರ ಮುದ್ದೆ ಬರುತ್ತೆ. ಹಾಗೆಯೇ ನಾನಿಲ್ಲಿ ಕೊನೆ ಮುದ್ದೆನೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಮ್ಮ ಕಡೆ ಎಲ್ಲ ಬಳಕದ ಮುದ್ದೆ ಅಂತ ಕರೀತಾರೆ, ಅಂದರೆ ಕೊನೆಯಲ್ಲಿ ಉಳಿದಿರುವಂಥ ಅಷ್ಟು ಹಿಟ್ಟನ್ನು ಬಳಿದು ಮಾಡಿರುವಂಥ ಮುದ್ದೆ ಅಂತ. ಸೊ ನಾರ್ಮಲ್ ಆಗಿ ನಾವು ಮುದ್ದೆ ಮಾಡಿದಾಗ ಸ್ಪೂನಿಂದ ಈ ರೀತಿ ಕೆದ್ರಿದ್ರೂ ಕೂಡ ತಳದಲ್ಲಿ ಅಂಟ್ಕೊಂಡಿರೋವಂಥ ಹಿಟ್ಟು ಬರೋದೇ ಇಲ್ಲ. ಆದರೆ ಇವತ್ತು ನಾನು ತೋರಿಸಿರೋಂಥ ಪ್ರೊಸೀಜರಲ್ಲಿ ಕರೆಕ್ಟಾಗಿ ಮಾಡಿದ್ರೆ ನಾವು ಅಷ್ಟು ಹಿಟ್ಟನ್ನು ಕೂಡ ನೀಟಾಗಿ ಸ್ಪೂನಲ್ಲಿ ತೆಕ್ಕೊಂಡು ಮುದ್ದೆ ಮಾಡ್ಕೋಬೋದು. ಸೊ ಪಾತ್ರೆ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿ. ಸೊ ಈ ಮುದ್ದೆ ಮಾಡುವಾಗ ಫಸ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಆ ಮುದ್ದೆನ ಚೆನ್ನಾಗಿ ಮಿಚ್ಕೋಬೇಕು. ಅಂದರೆ ಈ ಹಿಟ್ಟು ನಾದ್ತೀವಲ್ವ, ಆ ರೀತಿ ಅದನ್ನು ನಾದ್ಕೊಂಡಾಗ ಇದರಲ್ಲಿ ಒಂದು ಸ್ವಲ್ಪ ಕೂಡ ಗಂಟು ಬರೋದೇ ಇಲ್ಲ. ಚೆನ್ನಾಗಿ ಇದು ಕೂಡ ಫಸ್ಟ್ ಮುದ್ದೆ ಹೇಗಿರುತ್ತೆ ಸಾಫ್ಟಾಗಿ ಅದೇ ಥರನೇ ಅನಿಸುತ್ತೆ. ಸೊ ಇದೇ ರೀತಿ ಪರ್ಫೆಕ್ಟ್ ಆಗಿರೋಂಥ ಮುದ್ದೆನ ಮಾಡಬೇಕು ಅಂದರೆ ಫಸ್ಟ್ ಪಾಯಿಂಟ್, ನಾವು ಅರ್ಧ ಲೋಟ ನೀರಲ್ಲಿ 4 ರಿಂದ 5 ಚಮಚದಷ್ಟು ಹಿಟ್ಟನ್ನು ಹಾಕ್ಕೊಂಡು ಒಂದು ಕೂಡ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದ್ದಿರೋ ಅಂಥ ನೀರಲ್ಲಿ ಆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇದು ಸೆಕೆಂಡ್ ಪಾಯಿಂಟ್. ಇನ್ನು ಥರ್ಡ್ ಪಾಯಿಂಟ್ ಏನು ಅಂದರೆ ಆ ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಅದಾದಮೇಲೆ ನೀವು ಎಷ್ಟೇ ಹಿಟ್ಟು ಹಾಕಿ ನೀವು ಮಿಕ್ಸ್ ಮಾಡಿದ್ರೂ ಕೂಡ ಹಿಟ್ಟು ಚೆನ್ನಾಗಿ ಬೆಂದ್ಬಿಡುತ್ತೆ. ಹಾಗೆಯೇ ಲೋಟದಲ್ಲಿ ನಾವು ಹಿಟ್ಟನ್ನು ತೊಗೊಂಡಿದ್ವಿ ಅಲ್ವಾ, ಅದನ್ನು ನೀವು ಒತ್ತಿ ಒತ್ತಿ ತೊಗೊಂಡಿದ್ದೀರ ಅನ್ನೋದಾದರೆ ಕರೆಕ್ಟಾಗಿ ಲೋಟದ ಅಳತೆ ಹಿಟ್ಟನ್ನು ತೊಗೊಳ್ಳಿ. ಇಲ್ಲ ಒಂದು ಸ್ವಲ್ಪ ನಾವು ಸ್ಪೂನಿಂದ ಹಾಗೆ ತೆಗೆದು ಹಾಕಿದ್ದೀವಿ ಅನ್ನೋದಾದರೆ ಲೋಟದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತೊಗೊಳ್ಳಿ, ಆಗ ಮುದ್ದೆ ಪರ್ಫೆಕ್ಟಾಗಿ ಬರುತ್ತೆ. ಇನ್ನು ನಾನು ಈ ಮುದ್ದೆ ಮಾಡುವಾಗ ಇದಕ್ಕೆ ಉಪ್ಪು ಹಾಕಿಲ್ಲ, ಎಣ್ಣೆ ಹಾಕಿಲ್ಲ, ಹಾಗೆ ತುಪ್ಪನೂ ಕೂಡ ಉಪಯೋಗಿಸಿಲ್ಲ. ನಿಮಗೆ ಬೇಕು ಅಂದರೆ ನೀವು ಈ 3 ಕೂಡ ಹಾಕ್ಕೋಬೋದು, ಆವಾಗಲೂ ಕೂಡ ಮುದ್ದೆ ಚೆನ್ನಾಗೇ ಬರುತ್ತೆ. ರಾಗಿ ಮುದ್ದೆ ಥರನೇ ಜೋಳದ ಮುದ್ದೆನೂ ಕೂಡ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಬೇಕು ಅಂದರೆ ನಾನು ಕಮೆಂಟ್ ಮಾಡಿ, ಡೆಫಿನೆಟ್ ಆಗಿ ಅದರದ್ದು ಕೂಡ ಒಂದು ವಿಡಿಯೋನ ಮಾಡಿ ಶೇರ್ ಮಾಡ್ತೀನಿ. ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ರುಚಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಪ್ರೀತಿಯಿಂದ ಖುಷಿಯಾಗಿ ಅಡುಗೆ ಮಾಡ್ತಾ ಇರಿ. ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಬಾಯ್ ಬಾಯ್.